ನಿಂತ್ಕೋ. ಅಕ್ಕ ನಿನ್ನ ಭಾರಿ ಹೊಗಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಕಳ್ಳ, ಈ ಮದ್ವೆಗೆ ನನ್ನ ಒಪ್ಪಿಗೆ ಐತೆ ಅಂತ 7 ಕರೆದಿದ್ಲು. ನೋಡು ಮಹೇಶ, ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡ್ತೀನಿ ಅಂತ ಕೇಳ್ದೆ, ಅದಕ್ಕೆ ನಾನು ಒಪ್ಕೊಂಡಿವ್ನಿ. ನಂದಂತ ಬೀಗರು ನಿಂಗೆ ಯಾರೆಲ್ಲ ಸಿಗ್ತಾರೆ? ಚಾನ್ಸೇ ಇಲ್ಲ ಕಣಕ. ಬೀಗ್ತಿ ಅಂದ್ರೆ ನೀನು. ನಿನ್ನ ಬೀಗ್ತಿ ಹಾಕ್ಬಿಡೋಕೆ ನಾನು 7 ಜನ ಪುಣ್ಯ ಮಾಡಿರ್ಬೇಕು. ಸರಿ, ಸಿಂಪಲ್ ಮದ್ವೆ ಅಂತ ಶಾಸ್ತ್ರ ಗಿಸ್ತ್ರ ಮಿಸ್ ಮಾಡಂಗಿಲ್ಲ ಮಹೇಶ. ನಂಗೆ ಸಂಪ್ರದಾಯ ಅಂದ್ರೆ ಶಾನೆ ಇಷ್ಟ ನೋಡು. ಲಕ್ಷ್ಮಿನ್ ನಂಬ್ಕೊಂಡಿರೋ ಜನಕ್ಕೆ ಇವೆಲ್ಲ ಶಾನೆ ಮುಖ್ಯ. ನೋಡ್ಲಾ, ನನ್ ಸೊಸೆಗ್ ಮಾಡ್ಬೇಕಾಗಿರೋ ಶಾಸ್ತ್ರ ಅಂದ್ರೆ ಬಳೆ ಶಾಸ್ತ್ರದಿಂದ ಹಿಡಿದು ಶೋಭನ ಶಾಸ್ತ್ರದವರೆಗೂ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕು. ಖಂಡಿತಕ್ಕ, ಒಂದು ಶಾಸ್ತ್ರನೂ ತಪ್ಪಲ್ಲ. ಚಿಕ್ಕದಾಗಾದ್ರೂ ಮಾಡೇ ಮಾಡ್ತೀನಿ. ನೀನೇ ಕೊಟ್ಟಿದೀಯಲ್ಲಕ್ಕ. ಅಷ್ಟೆಲ್ಲ ಅಷ್ಟರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ಶಾಸ್ತ್ರನೂ ಮಾಡ್ತೀನಿ ಅಕ್ಕ. ಶಾಸ್ತ್ರ ಅಂದ್ರೆ ಮಹೇಶನ್ ಮನೆ ಮದುವೆಯಲ್ಲಿ ಅಂತ ಹೊಸ ಗಾದೆನೆ ಸೃಷ್ಟಿ ಆಗ್ಬೇಕು, ಹಂಗ್ ಮಾಡ್ತೀನಿ. ಸರಿ, ನಾನೇನ್ ಬರ್ತೀನಿ ಕಣ್ಲ. ಅಕ್ಕ, ಊಟ ತಿನ್ಕೊಂಡು ಹೋಗು. ಊಟನಾ? ಹೊಟ್ಟೆ ಶಾನೆ ತುಂಬೋಗದೆ ಕಣ್ಲ, ಬೇಡ ನಂಗೆ. ಏ ಎದ್ ಬರ್ಲೆ. ಅಳಿ ಅಂದ್ರೆ ಅಕ್ಕ ಹೋದ್ರು. ನಿಮಗೆ ಹೋಗ್ಬರ್ತೀನಿ ಅಂತ ಹೇಳಕ್ ಕೂತಿದ್ದೆ ಮಾವ. ತುಂಬಾ ಫೀಲಿಂಗ್ ಹೋಗಿದೆ. ಎಣ್ಣೆ ಹಾಕ್ಲೇಬೇಕು. ಏನೇ ಹೇಳಿದೆ ಅವ್ರ ಹತ್ರ? ಮದ್ವೆ ಇಷ್ಟ ಅಂದೇನೆ. ಮಾತಾಡೆ, ನಿನ್ನೆ ಕೇಳ್ತಾ ಇರೋದು. ಹೌದಮ್ಮ, ಒಪ್ಕೊಂಡೆ. ನಿಜವಾಗ್ಲು ಏನೇ ಹೇಳ್ತಿದೀಯಾ? ಅವಳೇ ಹೇಳ್ತಾ ಇಲ್ವೇನೆ ಇಷ್ಟ ಅಂತ. ನಾನು ಆವತ್ತೇ ಹೇಳಿದ್ದೆ, ಹೆಣ್ಣು ಮಕ್ಕಳು ಮೊದಲು ಹಠ ಮಾಡ್ತಾರೆ, ಆಮೇಲೆ ತಾನಾಗೇ ಸರಿ ಹೋಗ್ತಾರೆ ಅಂತ. ಈಗ ನೀನ್ ನನ್ನ ಇಷ್ಟಪಟ್ಟಿಲ್ವಾ? ಆವತ್ತು ಏನ್ ಪ್ರೀತಿ ಇತ್ತೋ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾ ಇದೀಯಾ ಅಲ್ವಾ? ಒಳ್ಳೇದಾಗ್ಲಮ್ಮ. ಆರಾಧನಾ, ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ. ಇವತ್ತಿಂದ ನೀನು ನನ್ನ ಹೆಂಡತಿ ಮಗಳೆಲ್ಲ ನನ್ನ ಮಗಳು, ಮಗಳೇ ಅಂತ ಕರಿತೀನಿ. ಥ್ಯಾಂಕ್ ಯು. ಮದುವೆ ತಯಾರಿ ಮಾಡಬೇಕು. ಆರಾಧನಾ, ನೋಡಿ ಮೂರ್ತಿ, ಏನು ಸಿಕ್ಕಿಲ್ಲ ತಾನೆ? ನೀವು ನನ್ನ ಮಗಳ ಮೇಲೆ ಅನುಮಾನ ಪಟ್ಟಿದ್ದು ಸುಮ್ಮನೆ ಆಯ್ತಲ್ವಾ? ನಿಜಾನೇ, ಅದಕ್ಕೆ ಅದನ್ನ ಬಗೆಹರಿಸ್ಕೊಂಬರೋಣ ಅಂತಲೇ ಕೇಳಿದೆ. ವಿಷಯ ಅದಲ್ಲ ಮೂರ್ತಿ, ನನ್ನ ಮಗಳ ಮೇಲೆ ನೀವ್ ಯಾಕೆ ಆತರ ಸಂಶಯ ಪಟ್ರಿ? ಅವ್ಳು ಅಂತದೇನ್ ಮಾಡಿದ್ಲು ನಿಮ್ಗೆ? ಏನಾಯ್ತು? ಯಾಕೆಲ್ರು ಒಂಥರ ನಿಂತಿದ್ದೀರ? ನೋಡಿ ಅಪ್ಪ, ಈ ಮೂರ್ತಿ ಅಂಕಲ್ ಪದೇ ಪದೇ ನನ್ನೇ ಟಾರ್ಗೆಟ್ ಮಾಡ್ತಾರೆ. ಈ ಸತಿ
ಅದ್ಯಾವುದೋ ನನ್ನ ಪೆನ್ ಡ್ರೈವ್ ಅಲ್ಲಿ ಎವಿಡೆನ್ಸ್ ಇದೆ ಅಂತೆ, ಅದನ್ನ ನಾನು ಮುಚ್ಚಿಟ್ಟಿದ್ದೀನಂತೆ. ನನ್ನ ಹತ್ರ ಇರೋ ಎಲ್ಲ ಪೆನ್ ಡ್ರೈವು ತರಿಸಿದ್ದಾರೆ. ಅದು ನನ್ನ ಪರ್ಸನಲ್ ಸ್ಪೇಸ್ ಅಲ್ವಾ ಡ್ಯಾಡ್? ಪೊಲೀಸರ ಥರ ಬಂದು ಇಡೀ ಮನೆ ಸರ್ಚ್ ಮಾಡೋದು ಸರಿನಾ? ಸ್ವಲ್ಪ ಇರು ಅಮಲ. ಹೌದಾ ಮೂರ್ತಿ, ಅಮಲ ಹತ್ರ ಎವಿಡೆನ್ಸ್ ಇದೆಯಾ? ಅದು ಧರ್ಮ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಎವಿಡೆನ್ಸ್ ಇದೆಯಲ್ಲ ತಂದ್ಕೊಡು ಅಂತ ಕೇಳಿದೆ ಅಷ್ಟೇ. ನಾನು ಬರ್ತೀನಿ. ಏಯ್, ಅಲ್ಲ, ವಿಷಯ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ ರೀ, ರಾಜಿಗೇನೋ ಸಂಬಂಧಪಟ್ಟಿರೋ ವಿಷಯ ಅಮ್ಮು ಹತ್ರ ಇದೆ ಅಂತ ಮೂರ್ತಿ ಹೇಳ್ಕೊಂಡು ಬಂದರು. ಅಮ್ಮು ಹತ್ರ ಅದೇನೋ ಪೆನ್ ಡ್ರೈವ್ ಇದೆಯಂತೆ, ಅದನ್ನ ಈಸ್ಕೊಡು ಅಂತ ಹೇಳಿದ್ರು. ನನಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಅದಕ್ಕೆ ನಾನು ಅಮ್ಮನೇ ಕರೆದು ಕೇಳಿದೆ, ಅವ್ರಿಗೆ ಅದೇನು ಬೇಕೋ ಅದನ್ನು ಕೊಡು ಅಂತ. ಅವಳು ಅದೇನೋ ಪೆನ್ ಡ್ರೈವ್ ತಂದು ಕೊಟ್ಲು, ಆದರೆ ಅದರಲ್ಲಿ ಮೂರ್ತಿಗೆ ಏನೂ ಸಿಗಲಿಲ್ಲ. ಅದಕ್ಕೆ ನನ್ನ ಮಗಳ ಮೇಲೆ ಸಂಶಯ ಪಡೋದು ಸರಿಗಿಲ್ಲ, ನನಗದು ಇಷ್ಟ ಆಗಲ್ಲ ಅಂತ ನಾನು ಮೂರ್ತಿ ಅವ್ರಿಗೆ ಹೇಳ್ತಾ ಇದ್ದೆ. ಅಷ್ಟೇ ವಿಷಯ ರೀ. ನೀವು ಮೂರ್ತಿ ಅಂಕಲ್ನ ತುಂಬಾ ಸಪೋರ್ಟ್ ಮಾಡ್ತೀರಪ್ಪ. ಅವ್ರನ್ನ ತಲೆ ಮೇಲೆ ಇಟ್ಕೊಂಡಿದ್ದೀರಾ, ಅದಕ್ಕೆ ಅವ್ರು ಈ ತರ ಆಡೋದು. ನಿಮ್ ಫ್ರೆಂಡ್ ಅಂದ್ ಮಾತ್ರಕ್ಕೆ ಯಾವಾಗ ಬೇಕಾದ್ರೂ ಬಂದು ಎವಿಡೆನ್ಸ್ ಅನ್ಬೋದಾ? ದಿಸ್ ಇಸ್ ಟೂ ಮಚ್ ಅಪ್ಪ. ನೋಡಿದ್ಯಾ ಅಮ್ಮ, ಪ್ರತಿ ಸತಿನೂ ಹೀಗೆ. ಹೆತ್ತ ಮಗಳು ನಾನು ಹೇಳಿದ್ರೆ ಕೇಳ್ತಿಲ್ಲ. ಆದ್ರೆ ಆ ಮೂರ್ತಿ ಯಾರೋ ಏನೋ ಗೊತ್ತಿಲ್ಲ, ಆದ್ರೂ ಎಷ್ಟು ನಂಬ್ತಾರೆ ನೋಡು. ಅಮ್ಮು ಹಾಗನ್ಬೇಡ್ವೆ. ಮೂರ್ತಿ ಅಂಕಲು ನಮಗೆ ತುಂಬ ಬೇಕಾದವರು. ನಮ್ಮ ಕುಟುಂಬಕ್ಕೆ ಅವ್ರು ತುಂಬ ಸಹಾಯ ಮಾಡಿದ್ದಾರೆ. ನಿಮ್ಮಪ್ಪ ಲೈಫಲ್ಲಿ ಕಷ್ಟಪಡ್ತಿದ್ದಾಗ ಅವರು ನಿಮ್ಮಪ್ಪನ ಜೊತೆಲೇ ಇದ್ದವರು ಕಣೆ. ಹಾಗಂತ ನಿಮ್ ಮಕ್ಕಳ ಮೇಲೆ ಡೌಟ್ ಪಟ್ರೆ ಓಕೆನಾ ನಿಂಗೆ? ಏನೇ ಕೇಳದಿದ್ರು ನೀನಾಗ್ಲಿ ಅಪ್ಪ ಆಗ್ಲಿ ಕೇಳ್ಬೇಕಮ್ಮ. ಐ ಆಮ್ ಆನ್ಸರಬಲ್ ಟು ಯು. ಯಾರೋ ದಾರಿಯಲ್ಲಿ ಹೋಗೋರ್ಗೆಲ್ಲ ನಾನು ಉತ್ತರ ಕೊಡೋದಕ್ಕಾಗಲ್ಲ. ಓ ಶಂಕರಣ್ಣ, ಚಂದ್ರಣ್ಣ, ನಿಮ್ಮ ಮನೆಯಿಂದ ತಿಂಡಿ ಮಾಡ್ಕೊ ಬಂದ್ರಾ? ಇದೇನು ಆರಾಮಾಗಿ ಕೂತ್ಬಿಟ್ಟಿದ್ರಲ್ಲ, ಬೇಗ ಬೇಗ ಕೆಲಸ ಮಾಡಿ, ಬಜೆಟ್ ಪ್ರಾಬ್ಲಮ್ಮು. ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನಿನ್ನ ತೊಂದರೆ ತಿಳ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಿದ್ದೀವಣ್ಣ. ಆದರೆ ಹಿಂಗೆಲ್ಲ ಮಾಡಿದ್ವಿ ಅಂತ ಆಮೇಲೆ ನಿನಗೆ ನೆನಪಿರಲ್ಲ. ಹಂಗಂದ್ಬಿಟ್ಟಲ್ಲ ಶಂಕರಣ್ಣ, ಈ ಮದುವೆ ನನ್ನ ಮಗಳದಲ್ಲ, ನಿನ್ನ ಮಗಳದಂತ ತಿಳ್ಕೊ. ನಿನ್ನ ಮಗಳಷ್ಟೇ ಯಾಕೆ, ಇಡೀ ವಟಾರದಲ್ಲಿ ಮನೆ ಮಗಳಂತ ತಿಳ್ಕೊ, ಅಲ್ವೇನಣ್ಣ? ಹ್ಞೂ ಮಹೇಶಣ್ಣ, ಅದೇನು ನಿಜ. ಆರಾಧನಾ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಇದು ಮಾತು ಅಂದ್ರೆ. ಓ ಲತಕ, ಹೂವ ಗಟ್ಟಿ ಗಟ್ಟಿ. ಶಂಕರಣ್ಣ, ಅವನು ನಿರ್ದೇಶ ಮಾಡೋಕ್ಕೆ ಏನು ತೊಂದರೆ ನನಗೆ? ಯಾಕೆ ಸುಮ್ಮನೆ ವಾದ ಮಾಡ್ತೀಯಾ? ಅವನೇನು ಅಂತ ಗೊತ್ತಾಗಬೇಕು, ಸುಮ್ಮನಿರು. ಬೇರೆ ಸಮಯದಲ್ಲಿ ಗುರು ಅಂತಿರ್ತಾನೆ, ಇವಾಗ ಅಣ್ಣ ಅಕ್ಕ ಅಂತಾನೆ. ಇಂಥವ್ರನ್ನ ಸಮಯ ಬಂದಾಗ ಜಾಡಿಸ್ಬಿಡ್ಬೇಕು, ಅವಾಗಲೇ ಬುದ್ಧಿ ಬರೋದು. ಇವನು ಬುದ್ಧಿ ಬರೋದ? ಅವನೇನು ಮಾಡ್ತಾರೆ ಅಂತ ಎಲ್ಲ ಗೊತ್ತಿದೆ ಮಾಡೋದು. ಸುಮ್ಮನೆ ಕೆಲಸ ಮಾಡು. ಏನಾದರೂ ಅಂದ್ಯಾ ಚಂದ್ರಣ್ಣ? ಇಲ್ಲ, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದೆ. ಇದು ಮಾತು. ಗಟ್ಟಿ ಗಟ್ಟಿ. ರೇವತಿ, ಇಷ್ಟು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ, ಎಲ್ರಿಗೂ ಕೊಡ್ದಂಗೆ ನನಗೆ ಮಾತ್ರ ಕೊಟ್ರೆ ಪಾಪ ಅವ್ರು ಏನು ಅನ್ಕೊಳ್ಳಲ್ಲ. ಇರ್ಲಿ ಬಿಡು, ನೆಕ್ಸ್ಟ್ ಸರಿ ತರ್ಬೇಕಾದ್ರೆ ಎಲ್ರಿಗೂ ಕೊಟ್ಬಿಡು. ಸುಮ್ಮನೆ ಹೇಳಿದ್ದು ತರಬೇಡ.
ಅಮ್ಮ ಇನ್ನೊಂದು ದೋಸೆ ಕೊಡು. ದೋಸೆ ಅಂತೂ ತುಂಬಾ ರುಚಿಯಾಗಿದೆ. ಏನೇ ಆಗಿದೆ ನಿನ್ಗೆ? ನಿನ್ನೆ ಅವ್ರ ಅಕ್ಕ ಬಂದು ಹೋದಾಗಿಂದ ಒಂಥರ ಆಡ್ತಿದ್ಯಾ, ಏನಾಯ್ತು? ಇನ್ನೊಂದು ದೋಸೆ ಕೊಡಮ್ಮ, ತುಂಬಾ ಹಸುವಾಗಿದೆ. ನಿನ್ ಸಂಟ ನನಗೆ ಅರ್ಥ ಆಗ್ತಿದೆ ಕಣೆ. ಮದ್ವೆ ಇಷ್ಟ ಇಲ್ಲ ಅಂದ್ರು ಇಷ್ಟ ಇದೆ ಅಂತ ಹೇಳ್ ಬಂದಿದ್ಯ ಅಂತ ನನಗೆ ಗೊತ್ತು. ನನ್ನಿಷ್ಟ ಅದೆಲ್ಲ ಒಂದು ಮ್ಯಾಟ್ರೇನಮ್ಮ. ನಾನು ಮದ್ವೆ ಆಗ್ತಿದ್ದೀನಿ. ಅಯ್ಯೋ, ನನ್ನ ಮಗಳ ಮದುವೆ ಕಣ್ರಯ್ಯ. ನೀವು ನೋಡಿದ್ರೆ ಯಾರೋ ಸತ್ತೋಗಿರೋರ್ ಮನೆ ಮುಂದೆ ಚಟ್ಟ ಕಟ್ಟೋರ್ ತರ ಇದ್ದೀರಾ. ಇದು ಮದುವೆ ಮನೆ. ಎಲ್ರು ಗಲಗಲ 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 ಅಂತ ನಗನಗ್ತಾ ಇರ್ಬೇಕು. ಕೆಂಪಮ್ಮನವ್ರೆ, ಫಸ್ಟ್ ಟೈಮ್ ಚಪ್ರ ಹಾಕಿಸ್ತಾ ಇದ್ದೇನೆ. ಈ ಪ್ಯಾಟರ್ನ್ ಬೇಡ ಅಂದ್ರೆ ಬೇರೆನೆ ಹಾಕ್ಸ್ಬಿಡ್ತೇನೆ. ಮಹೇಶ್ ಸರ್, ಡೆಕೋರೇಷನ್ ಎಲ್ಲ ಚೇಂಜ್ ಮಾಡೋ ಪ್ಲಾನ್ ಎಲ್ಲ ಇಟ್ಕೋಬೇಡಿ. ನೀವು ಕೊಟ್ಟಿರೋ ಬಜೆಟ್ಗೆ ಇಷ್ಟು ಮಾಡ್ತಿರೋದೇ ಹೆಚ್ಚು. ತಮಾಷೆ ಮಾಡಿದ್ದು ರಾಜಲಕ್ಷ್ಮಿ. ನಾನ್ ಕೊಟ್ಟಿರೋ ಬಜೆಟ್ ನನಗೆ ಗೊತ್ತಿರಲ್ವಾ? ನನಗೆ ದಾರ ತಂದಿದ್ಯಾ? ಕಟ್ಟ ಕೊಡು. ಮಹೇಶ್ ಸರ್, ಹೋಗಿ ಕತ್ರಿ ತಗೊಂಬನ್ನಿ. ಪರವಾಗಿಲ್ವೇ ರಾಜಲಕ್ಷ್ಮಿ? ನಾನು ಕೆಲಸ ಮಾಡೋದಾ? ಸ್ವಲ್ಪ ಈ ಕಡೆ ಬಾ, ಹೇಳ್ತೇನೆ. ಬಾ, ಈ ಕಡೆ ಬಾ. ನಾನ್ಯಾರು? ಬೀಗಣ್ಣ. ರೇವತಿ, ಕತ್ರಿ ತಾ ಬಾ.